ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹರಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಸಿಂಹರಾಶಿ. ಶೂರಸ್ತಬ್ಧ ವಿಕಲನಯನ ನಿರ್ಗುಣೋರ್ಕೆ ತನುಸ್ತೆ ಅಂತ ಹೇಳುವ ಒಳ್ಳೆಯ ಫಲ. ಶೂರಃ ಸ್ತಬ್ಧ, ಶೌರ್ಯವೂ ಇದೆ, ಈ ಕಡೆ ಸ್ತಬ್ಧತೆಯೂ ಇದೆ. ಆದರೆ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ 15ರವರೆಗೆ, ನಂತರ 2ನೇ ಮನೆಗೆ ಹೋಗ್ತಾನೆ. ಆದ್ದರಿಂದ ತನ್ನ ಕ್ಷೇತ್ರದಲ್ಲಿಯೇ ರವಿ ಇರುವುದರಿಂದ ಸಿಂಹರಾಶಿಯವರಿಗೆ ತಮ್ಮದೇ ಆದ ಒಂದು ಬಲ, ತಮ್ಮದೇ ಆದಂತಹ ಒಂದು ಸಂಘಟನೆ, ತಮ್ಮದೇ ಆಗಿರತಕ್ಕಂತಹ ಒಂದು ಕಮಿಟಿ, ಇದೆಲ್ಲವೂ ಕೂಡ ಆಗುತ್ತೆ. ಅಲ್ಲಿ ನಿಮಗೊಂದು ಸ್ಥಾನಮಾನವೂ ಕೂಡ ಸಿಗುತ್ತೆ, ಒಳ್ಳೆ ರೀತಿಯಾಗಿ ಮುಂದುವರಿಯುವಂತಹ ಅವಕಾಶಗಳೆಲ್ಲ ಸಿಗುತ್ತೆ. ಆದರೆ ಸಿಕ್ಕ ಅವಕಾಶವನ್ನು ನೀವು ಎಷ್ಟರ ಮಟ್ಟಿಗೆ ಸರಿಪಡಿಸಿಕೊಂಡಿದ್ದೀರಿ, ಅದನ್ನು ಉಪಯೋಗಿಸಿಕೊಂಡಿದ್ದೀರಿ ಅಂತ ವಿಚಾರ ಮಾಡೋದಾದರೆ ಸ್ವಲ್ಪ ಕಡಿಮೆ, ಇನ್ನೂ ನೀವು ಉಪಯೋಗಿಸಿಕೊಳ್ಳಬಹುದಿತ್ತು ಅಂತ ನಿಮಗೆ ಮುಂದಕ್ಕೆ ಅರಿವಾಗತ್ತೆ. ಆದ್ದರಿಂದ ಇನ್ನೂ ಏನಾದರೂ ಅದರ ಅವಕಾಶಗಳು ಇತ್ತು ಅಂತ ಆದರೆ ಖಂಡಿತವಾಗಿ ಅದನ್ನು ಸರಿಪಡಿಸಿಕೊಳ್ಳಿ. ಇನ್ನೂ ಇಂದಿಷ್ಟು ನಿಮ್ಮ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅನೇಕರಿಗೆ ಒಳಿತನ್ನು ಮಾಡುವ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬರುವಾಗ 2ರಲ್ಲಿ ಶುಕ್ರ ನೀಚದಲ್ಲಿರುವುದರಿಂದ ಬೇರೆ ಬೇರೆ ಕಡೆಯಿಂದ ಹಣ ಬರುವಂತಹದ್ದು, ಅದು ಲಂಚ ಸ್ವೀಕಾರ ಮಾಡುವುದಾಗ್ಬೋದು, ನಮ್ಮದಲ್ಲದ ಸಂಪತ್ತನ್ನು ನಾವು ದೋಚುವುದಾಗ್ಬೋದು, ಅಥವಾ ಮೋಸ ಮಾಡಿಕೊಂಡು ನಾವು ಹಣ ಸಂಪಾದನೆ ಮಾಡುವುದಾಗ್ಬೋದು. ಇದೆಲ್ಲವೂ ಕೂಡ ಯೋಗ ಇದೆ, ಹಾಗಾಗಿ ಜಾಗ್ರತೆ ಮಾಡಿ. ಕಾರಣ ಶುಕ್ರ ನೀಚದಲ್ಲಿದ್ದೋದು ಒಂದಾದರೆ ಅದರ ಜೊತೆಗೆ ಕೇತುವಿನ ಒಂದು ಯೋಗವೂ ಇದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಆದರೆ ಗುರುವಿನ ದೃಷ್ಟಿ ಇರೋದರಿಂದ ನೀವು ಯಾರ ಮಾತು ಕೇಳಬೇಡಿ. ನಿಮ್ಮ ಮಾತು, ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಾನು ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೆ, ಮನಸ್ಸಿನ ಮಾತನ್ನು ಕೇಳಿ. ಆವಾಗ ಯಾವ ಸಮಸ್ಯೆಯೂ ಕೂಡ ನಿಮಗೆ ಬರೋದಿಲ್ಲ. ಅದನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿ ನೋಡುವಾಗ ಈ ದ್ವಿತೀಯದಲ್ಲಿ ಶುಕ್ರ ಬರೋದು ಈ ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಒಳ್ಳೊಳ್ಳೆಯ ಅನುಕೂಲಗಳು. ಹೊರದೇಶಕ್ಕೆಲ್ಲ ಹೋಗಿ ಓದಬೇಕು ಅಂತ ಆಸೆ, US ಹೋಗಬೇಕು ಅಂತ ವ್ಯಕ್ತಿ ಕೆನಡಾಗೆ ಹೋಗೋದು ಅಥವಾ ಆಸ್ಟ್ರೇಲಿಯಾಗೆ ಹೋಗೋದು, ಈ ಥರದ ವ್ಯತ್ಯಾಸ ಆಗುತ್ತೆ ಹೊರತು US ಹೋಗ್ಲಿಕ್ಕೆ ಆಗೋಲ್ಲ ಅಥವಾ ಫಾರಿನ್ಗೆ ಹೋಗ್ಲಿಕ್ಕೆ ಆಗೋಲ್ಲ ಅಂತಲ್ಲ. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ದೇಶಕ್ಕೆ ಅಂತ ಅಂದ್ಕೊಂಡ್ರೆ ಅದರ ಪಕ್ಕದ ದೇಶಕ್ಕೋ ಅದರಿಂದ ದೂರದ ದೇಶಕ್ಕೋ ಹೋಗುವಂತಹ ಅವಕಾಶಗಳೇ ಹೆಚ್ಚಾಗಿ ಇದ್ದಾವೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಒಳಿತಾಗುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಕೋರ್ಸುಗಳನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳುವಾಗ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾನೆ, ನನ್ನ ಪಕ್ಕದ ಮನೆಯವ್ರು ಮಾಡ್ತಾ ಇದ್ದಾರೆ ಅಂತ ನೀವು ಆಯ್ಕೆ ಮಾಡಿಕೊಳ್ಬೇಡಿ. ನಿಮ್ಮ ತಾಕತ್ತು ಏನು, ನೀವು ಏನು ಓದಬಹುದು, ಇದರ ಬಗ್ಗೆ ಗಮನ ಹರಿಸಿ ನೀವು ಚಾಯ್ಸ್ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲೂ ನಾನು ತಿಳಿಸಿದ್ದೇನೆ, ಮೋಸ ಹೋಗುವ ಸಾಧ್ಯತೆಗಳೆಲ್ಲ ಇದೆ, ಎಚ್ಚರಿಕೆಯಿಂದ ಇರಿ. ಇನ್ನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನೋಡುವಾಗ ಒಳ್ಳೆಯ ಬಾಂಧವ್ಯ, ನಿಮ್ಮಿಂದಾಗಿ ನಿಮ್ಮ ತಮ್ಮಂದಿರಿಗೆ ಅಥವಾ ಅಕ್ಕಂದರಿಗೆ ಅನುಕೂಲ ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಜೊತೆಗೆ ಈ ಒಂದು ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ, ಸ್ವಲ್ಪ ವೈಮನಸ್ಯಗಳು ಬರುತ್ತೆ, ಬಂದರೂ ಅದನ್ನು ಸರಿಪಡಿಸಿಕೊಂಡು ಮುನ್ನೋಗುವ ತಾಕತ್ತು ನಿಮಗಿದೆ. ಇನ್ನು 4ನೇ ಮನೆಯ ಅಧಿಪತಿಯಾದ ಕುಜ ಲಾಭದಲ್ಲಿ ಬಂದಿದ್ದಾನೆ, ಅದು ಒಳ್ಳೆಯದು. ವಾಹನಕ್ಕೆ ಸಂಬಂಧಪಟ್ಟ ಲಾಭ ಆಗಬಹುದು, ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗಬಹುದು, ಮನಸ್ಸಿಗೆ ನೆಮ್ಮದಿ ಸಿಗುವಂತಹದ್ದು, ಇದೆಲ್ಲವೂ ಕೂಡ ಸಾಧ್ಯತೆ ಇದೆ. ಆದರೆ ಕೆಲವು ಪರಿಹಾರಗಳು ಬೇಕಾಗುತ್ತೆ. ಅದು ಏನು ಅಂತಂದರೆ ಬೆಳಗಿನ ಹೊತ್ತಿನಲ್ಲಿ ಎದ್ದು ದೇಹದಂಡನೆ ಮಾಡುವಂಥದ್ದು, ಅದು ಜಿಮ್ಗೆ ಹೋಗೋದಾಗ್ಬೋದು ಅಥವಾ ವ್ಯಾಯಾಮ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಬೆಳಗಿನ ಕಾಲದ ಒಂದು ಗಾಳಿಯನ್ನು ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಿನ ಸ್ಥಿತಿ ಇದೆಲ್ಲ ಹತೋಟಿಗೆ ಬರುತ್ತೆ.
ಇನ್ನು ಸಂತಾನ ಆಗದವರು ಯಾರಿದ್ದೀರಿ, ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭವನ್ನೂ ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಯಾರಿಗೆ ಮಕ್ಕಳಾಗಿದೆ ಅವರ ವಿದ್ಯಾಭ್ಯಾಸದಲ್ಲಿ ಏನಾದ್ರು ತೊಡಕು ತೊಂದರೆಗಳೇನಾದ್ರು ಇದ್ದರೆ ಅದು ಕೂಡ ಸರಿ ಹೋಗುವ ಸಾಧ್ಯತೆ ಇದೆ. ಏನು ಮಾಡಬೇಕು ಅದಕ್ಕೆ ಅಂತಂದರೆ, ನಿಮ್ಮ ಮಕ್ಕಳ ಕೈಯಲ್ಲಿ ಗಣಪತಿ ಹಬ್ಬದ ದಿವಸ ಒಂದು 11 ಕಡುಬನ್ನು ಮಾಡಿಸಿ ಅದನ್ನು ಗಣಪತಿಗೆ ನಿವೇದನೆ ಮಾಡಿ 108 ಗರಿಕೆಯಿಂದ ಅರ್ಚನೆ ಮಾಡಿಸಿ ನಿಮ್ಮ ಮಕ್ಕಳಿಂದ. ಅವಾಗ ಒಳ್ಳೆಯ ಅನುಕೂಲವಾಗುತ್ತೆ. ಜೊತೆಗೆ ಗಣಪತಿಯ ದ್ವಾದಶ ನಾಮವನ್ನು ಅವರ ಬಾಯಿಯಲ್ಲಿ ಹೇಳಿಸಿ. ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ ಅಂತ ಇದೆ, ಅದು ನಿಮಗೆ ಸಿಗುತ್ತೆ, ಆಯಿತಾ. ಅದು ನಿಮಗೆ ಖಂಡಿತ ಆ ನಾಮಗಳನ್ನು ಮಕ್ಕಳು ಹೇಳುವುದರಿಂದಾಗಿ ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅನುಕೂಲ ಆಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂತಾದರೆ ಕಮೆಂಟ್ ಮಾಡಿ, ನಾನು ಕಳಿಸಿಕೊಡ್ತೇನೆ. ಅದನ್ನು ನೀವು ಹೇಳಿಸಿ ಮಕ್ಕಳ ಕೈಯಲ್ಲಿ, ಖಂಡಿತ ಒಳ್ಳೆಯ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗುತ್ತೆ. ಇನ್ನು ಸಿಂಹರಾಶಿಯವರ ಷಷ್ಠಾಧಿಪತಿ ಸಪ್ತಮದಲ್ಲಿ ಬಂದದ್ದರಿಂದ, ಲಗ್ನದಲ್ಲಿ ರವಿಯೂ ಇರೋದರಿಂದ ಒಂದು ಸ್ವಲ್ಪ ನೀವು ಬೇಸರ ಮಾಡಿಕೊಳ್ಳಬಾರದು. ಸ್ವಲ್ಪ ಈಗೋ ಜಾಸ್ತಿಯಾಗಿ ನಿಮ್ಮ ಮನೆಯವರ ಜೊತೆಯಲ್ಲಿಯೇ ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಗಂಡಸರಾದರೆ ಹೆಂಡತಿಯ ಮೇಲೆ, ಹೆಂಗಸರಾದರೆ ಗಂಡನ ಮೇಲೆ. ಅದರಿಂದ ಯಾವುದೇ ಕಾರಣಕ್ಕೂ ನಾನೇ ಹೆಚ್ಚು, ನಂದೇ ನಡೀಬೇಕು ಅನ್ನುವ ಮಟ್ಟಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮ ಜೀವನವೇ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಸಪ್ತಮದಲ್ಲಿ ಶನಿ, ಹಾಗಾಗಿ ಈ ಕಡೆ ಅವರೂ ಕಡಿಮೆ ಆಗಲ್ಲ, ನೀವು ಕಡಿಮೆ ಆಗಲ್ಲ. ಅವಾಗೇನಾಗುತ್ತೆ, ತಕ್ಕಡೆ ಯಾವತ್ತು ಯಾವುದೋ ಒಂದು ಕೆಳಗೆ ಮೇಲೆ ಹೋದರೇನೇ ಜೀವನ. ಇಲ್ಲ ಅಂತ ಆದರೆ ನಮ್ಮ ಜೀವನ ಒಂದು ಹಂತದಲ್ಲಿ ನಾಶ ಆಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ. ಹೋಗಲ್ಲ, ಕಾರಣ ಗುರುಬಲ ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ದೇವರು ನಿಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಕಳಿಸ್ತಾನೆ. ಆದರೂ ಒಂದು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳು ಯಾರಿದ್ದೀರಿ, ವಿವಾಹ ಆಗಿಲ್ಲ, ಇಂದು ನಮಗೆ ವಿವಾಹವೇ ಆಗಿಲ್ಲಲ್ಲ ಅಂತಂದರೆ ಸ್ವಲ್ಪ ತಡ ಆಗುವ ಸಾಧ್ಯತೆ ಇದೆ. 15ರ ನಂತರ ಕಾಲದಲ್ಲಿ ನೀವು ಈ ಪಕ್ಷ ಮಾಸ 18ರಿಂದ ಪ್ರಾರಂಭ ಆಗುತ್ತೆ. ನೀವು ಒಂದು ವೇಳೆ ಅಧಿಕಾರಿಗಳಾಗಿದ್ದರೆ ಪ್ರತಿ ದಿವಸ ತಿಲತರ್ಪಣವನ್ನು ಕೊಡಿ. ತಿಲತರ್ಪಣವನ್ನು ಕೊಟ್ಟು ನಿಮಗೆ ಅವಕಾಶ ಇದ್ದರೆ, ಅನುಕೂಲ ಇದ್ದರೆ ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನ ಮಾಡಿ. ಇಲ್ಲ ಅಂತ ಸ್ವಯಂ ಪಾಕವನ್ನು ಕೊಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನಾವು ಅಧಿಕಾರಿಗಳಲ್ಲ, ಅನಧಿಕಾರಿಗಳು, ನಾವೇನು ಮಾಡಬೇಕು ಅನ್ನೋ ಯೋಚನೆ ಇದ್ದರೆ ಖಂಡಿತ ಏನು ಆಲೋಚನೆ ಮಾಡಬೇಡಿ. ಬ್ರಹ್ಮಗಾಯತ್ರಿ ಅಂತ ಒಂದು ಮಂತ್ರ ಇದೆ, ಆ ಬ್ರಹ್ಮಗಾಯತ್ರಿಯನ್ನು ಜಪಿಸಿ. ಇಲ್ಲ ನಮಗೆ ಅದು ಕಷ್ಟ ಇದೆ, ನಮಗದು ಬರಲ್ಲ, ನಮಗೆ ಯಾರು ಉಪದೇಶ ಕೊಟ್ಟಿಲ್ಲ ಅಂತಂದರೆ ಅನಾದಿ ನಿಧನೋ ದೇವ ಶಂಖ ಚಕ್ರ ಗದಾಧರ ಅಕ್ಷಯ್ಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷ ಪ್ರದೋಭವ, ಈ ಮಂತ್ರವನ್ನು, ಪುರಾಣೋಕ್ತವಾದ ಈ ಮಂತ್ರವನ್ನು ಜಪಿಸಿ. ಖಂಡಿತವಾಗಿಯೂ ಕೂಡ ಬಹಳಷ್ಟು ಅನುಕೂಲಗಳು, ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಥರದ ಅನುಕೂಲಗಳು ನಿಮಗೆ ಆಗುತ್ತೆ. ಇನ್ನು ಅಷ್ಟಮದಲ್ಲಿ ರಾಹು ಇರೋದರಿಂದ ನರ ದೌರ್ಬಲ್ಯ ಬರುವಂಥದ್ದಾಗಲಿ, ಸ್ಕಿನ್ ಅಲರ್ಜಿ ಬರುವಂಥದ್ದಾಗಲಿ, ಅಥವಾ ಈ ಅಲರ್ಜಿಗಳು ಬೇರೆ 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 ಥರದ ಅಲರ್ಜಿಗಳು ಕೂಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಹವಾಮಾನ ವ್ಯತ್ಯಾಸ ಆಗುವಂಥದ್ದು, ಗಾಳಿ ವ್ಯತ್ಯಾಸ, ಡಸ್ಟ್ ಅಲರ್ಜಿ, ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಇನ್ನು 9ನೇ ಮನೆಯ ಕುಜ ಲಾಭದಲ್ಲಿದ್ದಾನೆ, ಹಾಗಾಗಿ ತಂದೆಯಿಂದಾಗಿ ಆಸ್ತಿಪಾಸ್ತಿಗಳು ಬರುವಂತಹದ್ದು, ತಂದೆಯ ಆರೋಗ್ಯದಲ್ಲಿ ಏರ್ಪೇರಾಗುವಂತಹದ್ದು ಇದೆಲ್ಲವೂ ಕೂಡ ಇದೆ. ತಂದೆಯ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳ್ಳೆಯದು. ಕರ್ಮಾಧಿಪತಿಯಾದಂತಹ ಶುಕ್ರ ದ್ವಿತೀಯದಲ್ಲಿ ನೀಚ ಸ್ಥಾನದಲ್ಲಿ ಇರೋದು, ಅದರಿಂದ ಮಾಡ್ತಾ ಇರುವ ಕೆಲಸದಲ್ಲಿ ಇಂಟ್ರೆಸ್ಟು ಇಲ್ಲದೆ ಹೋಗುವುದು, ಹೊಸ ಕೆಲಸ ಬೇಕು ಅಂತ ಒಂದು ಹುಡುಕುವ ಪ್ರಯತ್ನದಲ್ಲಿ ಇರುವ ಕೆಲಸವನ್ನು ಕಳ್ಕೊಳ್ಳುವಂತಹ ಅವಕಾಶ ಇದೆ. ಅದರಿಂದ ಹಾಗೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೆಲಸವನ್ನು ಬಿಡಬೇಡಿ. ಇರೋ ಕೆಲಸದ ಜೊತೆಗೆ ಬೇರೆ ಕೆಲಸ ಬೇಕು ಅಂತ ಆದರೆ ಹುಡುಕುವ ಪ್ರಯತ್ನ ಮಾಡಿ, ಇದ್ದ ಕೆಲಸವನ್ನು ಬಿಡಬೇಡಿ. ಇನ್ನು ಲಾಭದಲ್ಲಿ ಕುಜ ಬರುವುದು, ಸಾಂಪತ್ತಿಕವಾದ ಅನುಕೂಲಗಳು ಅದೆಲ್ಲವೂ ಕೂಡ ಇದ್ದಾವೆ. ಒಂದು ಸಿಂಹರಾಶಿಯವರಿಗೆ ನಿಮ್ಮ ಅಕ್ಕ ತಂಗಿಯರಿಗಾಗಲಿ ಅಥವಾ ಅಣ್ಣ ತಮ್ಮಂದಿರಿಗಾಗಲಿ, ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ, ಈ ಥರದಲ್ಲಿ ಯಾರಿಗಾದರೂ ಸಂತಾನ ಇಲ್ಲದದ್ದು, ಅಥವಾ ಮದುವೆ ಆಗದೇ ಇರುವುದು, ಅಥವಾ ಮದುವೆ ಆಗದೇ ಪ್ರಾಣತ್ಯಾಗ ಆದದ್ದು, ಈ ರೀತಿಯಲ್ಲಿ ಒಂದಿರುವ ಸಾಧ್ಯತೆ ಇದೆ. ಅದು ಜಾತಕವನ್ನು ನೋಡಬೇಕು. ಆದರೆ ಒಂದು ಹಂತದಲ್ಲಿ ಯಾರಿಗಾದರೂ ಇದ್ದರೆ ನೀವು ಈ ಪಕ್ಷ ಮಾಸವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಪಕ್ಷ ಮಾಸದಲ್ಲಿ ನಾವು ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ತಿಲಹೋಮ, ಬ್ರಾಹ್ಮಣ ಆರಾಧನೆ, ಬ್ರಾಹ್ಮಣ ಪೂಜೆ, ಅಥವಾ ಬ್ರಾಹ್ಮಣ ಪಾದ ಪ್ರಕ್ಷಾಲನೆ, ಅನ್ನದಾನ ಮಾಡುವಂತಹದ್ದು, ಈ ತರಹದ ಅನೇಕ ಪಿತೃಗಳಿಗೆ ಸಂಬಂಧಪಟ್ಟ ಪರಿಹಾರಗಳಿದ್ದಾವೆ. ಅದನ್ನು ನಿಮ್ಮ ಜ್ಯೋತಿಷ್ಕರ ಹತ್ರ ಅಥವಾ ನಿಮ್ಮ ಆಚಾರ್ಯರ ಹತ್ರ, ನಿಮ್ಮ ಪುರೋಹಿತರ ಹತ್ರ ಮಾತನಾಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಸಿಂಹರಾಶಿಯವರಿಗೆ ಅನುಕೂಲಗಳಾಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಹಾಗಾಗಿ ನಾನೇನು ಪರಿಹಾರಗಳನ್ನು ತಿಳಿಸಿದ್ದೇನೆ ಅದನ್ನು ಮಾಡ್ತಾ ಬನ್ನಿ. ಅದರ ಜೊತೆಗೆ ಈ ಅನಂತ ಪದ್ಮನಾಭ ಸ್ವಾಮಿಯ ಹಬ್ಬದ ದಿವಸ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ, ಕೆಂಪು ವಸ್ತ್ರ ಧಾರಣೆ ಮಾಡಿ ದೇವರಿಗೆ ಬಿಳಿ ಹೂವಿನಿಂದಾಗಿ ಅರ್ಚನೆ ಮಾಡಿ,
ಜೊತೆಗೆ ತುಳಸಿಯ ಮಾಲೆಯನ್ನು ಹಾಕುವಂಥದ್ದು ದೇವರಿಗೆ. ಇಷ್ಟು ಮಾಡಿದರೆ ಅನೇಕ ಅನುಕೂಲಗಳು ನಿಮ್ಮದಾಗಲಿದೆ. ಸುಖ ಸಂಪತ್ತುಗಳು ಕೂಡ ನಿಮ್ಮನ್ನು ಅರಸಿ ಬರಲಿದೆ. ಹಾಗಾಗಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಶ್ರೀಕೃಷ್ಣಾರ್ಪಣಮಸ್ತು.